ಶ್ರೀಗುರುಭ್ಯೋ ನಮಃ. ಆಪಾದಮೌಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ದ್ರೌಪದಿ ದೇವಿಯ ಅವತಾರವಾದ ಮೇಲೆ ದ್ರೌಪದಿ ದೇವಿಯ ಅವತಾರ ಯಾಕಾಯಿತು, ಆ ದೇವಿಯಲ್ಲಿ ಮತ್ಯಾರು ದೇವತೆಗಳಿದ್ದಾರೆ, ದೇವತಾ ಸ್ತ್ರೀಯರಿದ್ದಾರೆ, ಇದನ್ನೆಲ್ಲ ವಿವರಿಸಿ ಶ್ರೀಮದಾಚಾರ್ಯರು ನಮಗೆ ಜ್ಞಾನೋದಯವನ್ನು, ಅದ್ಭುತವಾದ ತತ್ವದ ನಿರ್ಣಯವನ್ನು ಮಾಡಿಕೊಡ್ತಾರೆ. ಬಹಳ ಅದ್ಭುತವಾದಂತಹ ಈ ಎಲ್ಲ ಪ್ರಮೇಯದ ಭಾಗಗಳು. ಪಾಂಚಾಲಿ ದ್ರೌಪದಿ ದೇವಿ 5 ಪುರುಷರ ಒಬ್ಬಳು ಸ್ತ್ರೀ ಅಂತ ಸಮಾಜದಲ್ಲಿ ತಪ್ಪು ಕಲ್ಪನೆಗಳೆಲ್ಲ ಬಂದಿವೆ. 5 ಪುರುಷರು ನಿಜ, ಹಾಗೆ 5 ಸ್ತ್ರೀಯರು ಇದ್ದರು ದ್ರೌಪದಿ ದೇವಿಯಲ್ಲಿ. ದ್ರೌಪದಿ ದೇವಿ ಮೊದಲು ಮಾಡಿಕೊಂಡು ಯಮದೇವ ಬಂದಾಗ ಶ್ಯಾಮಲಾದೇವಿ ಇರ್ತಿದ್ಲು, ಇಂದ್ರ ಇದ್ದಾಗ ಶಚಿ ಇರ್ತಿದ್ಲು, ಅಶ್ವಿನಿ ದೇವತೆಗಳಿದ್ದಾಗ ಉಷಾ ಇರ್ತಿದ್ಲು, ಬ್ರಹ್ಮದೇವರೇಂದ್ರ ಭೀಮಸೇನ ದೇವರಿದ್ದಾಗ ಭಾರತೀ ದೇವಿ ಇರ್ತಿದ್ಲು. ಹೀಗೆ ಅದೆಲ್ಲ ವಿಭಾಗ ಇದೆ. 5 ಗಂಡಂದ್ರ ಜೊತೆಗೆ 5 ಪುರುಷರ ಜೊತೆಗೆ ಒಬ್ಬಳೇ ಸ್ತ್ರೀ ಅಂತನ್ನೋದು ಅಲ್ಲ ಅಂತನ್ನೋದು ಅತ್ಯಂತ ಅದ್ಭುತವಾಗಿ ನಿರ್ಣಯ ಮಾಡಿಕೊಡ್ತಾರೆ. ಅದಕ್ಕೆ ಕಾರಣಗಳೇನು, ಹಿನ್ನೆಲೆಗಳೇನು ಅದನ್ನೆಲ್ಲ ವಿವರಿಸಿಕೊಡ್ತಾರೆ. ಒಂದು ದಿನ ಏನಾಯಿತು, ಈ ಬ್ರಹ್ಮದೇವರು ಇದ್ದಾರೆ, ಎಲ್ಲ ದೇವತೆಗಳಿದ್ದಾರೆ. ಈ 4 ಜನಕ್ಕೆ ಏನು ಮನಸ್ಸಾಯಿತು ಗೊತ್ತಿಲ್ಲ. ಉಮಾದೇವಿ, ಶಚಿದೇವಿ, ಶ್ಯಾಮಲಾದೇವಿ, ಉಷಾದೇವಿ ತಮ್ಮ ತಮ್ಮ ಗಂಡಂದ್ರನ್ನ ವಿಲಾಸ ಮಾಡಬೇಕು, ವಿಹಾರ ಮಾಡಬೇಕು ಅಂತ ಮನಸ್ಸು ಮಾಡಿದರು. ಬ್ರಹ್ಮದೇವರ ಎದುರಿಗಿದ್ದಾಗೆ ಈ ಅವಸ್ಥೆ ಬಂತು. ಹಾಗಾಗಿ ಬ್ರಹ್ಮದೇವರು ಶಾಪ ಕೊಡ್ತಾರೆ. ದೊಡ್ಡವರಿದ್ದಾಗ ಏನು ಮಾಡಬೇಕು, ಹೇಗೆ ನಡೆದುಕೊಳ್ಳಬೇಕು ಅಂತ ಗೊತ್ತಾಗುವುದಿಲ್ಲ ಭೂಲೋಕದಲ್ಲಿ ಇದ್ದಂಥವರಿಗೆ. ಹಾಗೆ ನೀವು ವರ್ತನೆ ಮಾಡುತ್ತಾ ಇದ್ದೀರಿ. ದೇವತಾ ಸ್ತ್ರೀಯರು ನೀವು, ಮನುಷ್ಯ ಸ್ತ್ರೀಯರಂತೆ ವರ್ತನೆ ಮಾಡಿದ್ದರಿಂದ ನಿಮಗೆ ಮನುಷ್ಯರಾಗಿರಿ ಅಷ್ಟೇ. ಇದು ಒಂದು ಶಾಪ. ಮತ್ತೊಂದು ಶಾಪ ಏನು ಕೊಡ್ತಾರೆ, ತತ್ರ ಅನ್ಯಗಾಶ್ಚ, ಪರಪುರುಷದ ಸಂಘವಾಗಲಿ ಶಾಪ ಕೊಡ್ತಾರೆ. 2 ಶಾಪಗಳು. ಒಂದು ಮಾಡಿದ್ದು ತಪ್ಪು, ಮಹಾ ತಪ್ಪು. ದೊಡ್ಡವರಿದ್ದಾಗ ನೀವು ಈ ಅಪಚಾರ ಮಾಡಿದ್ದಕ್ಕೆ ನಿಮಗೆ ಈ ಶಿಕ್ಷೆ ಆಗ್ತಾ ಇದೆ ಅಂತ ಬ್ರಹ್ಮದೇವರು ತಿಳಿಸಿಕೊಡ್ತಾರೆ. ಹಾಗಾಗಿ ಈ ಪಾಪವನ್ನು ಅಥವಾ ಈ ಸಮಸ್ಯೆಯನ್ನು ಪರಿಹಾರ ಮಾಡೋದಕ್ಕಾಗಿ ಅವರು ದ್ರೌಪದಿ ದೇವಿಯನ್ನು ಆಶ್ರಯಿಸಿದ್ದಾರೆ. ಯಾಕೆ ಅಂತಂದರೆ, ದ್ರೌಪದಿ ದೇವಿ ನಮ್ಮ ಸಲುವಾಗಿ ಭೂಮಿ ಮೇಲೆ ನೀನು ಅವತಾರ ಮಾಡು, ನಿನ್ನಲ್ಲಿ ನಾವು 4 ಜನ ಸೇರಿಕೊಳ್ತೇವೆ. ನಿನ್ನಲ್ಲಿ ಸರಿಯಾಗಿ ಗಮನ ಕೊಟ್ಟು ಕೇಳ್ರಿ ಎಲ್ಲರೂ. ನಿನ್ನಲ್ಲಿ ನಾವು 4 ಜನ ಸೇರಿಕೊಳ್ತೇವೆ. ನಿನ್ನನ್ನು ವಾಯುದೇವರು ಬಿಟ್ಟು ಇನ್ಯಾರೂ ಮುಟ್ಟೋದಿಲ್ಲ. ವಾಯುದೇವರು ನಮಗೆ ದೇವತೆನೂ ಹೌದು, ಗುರುನೂ ಹೌದು, ಮಾವನೂ ಹೌದು, ಎಲ್ಲನೂ ಹೌದು. ಹಾಗಾಗಿ ಅವರು ಮುಟ್ಟಿದರೆ ನಮಗೆ ಸಮಸ್ಯೆ ಇಲ್ಲ. ದ್ರೌಪದಿ ದೇವಿಯನ್ನು ಬೇರೆ ಪರಪುರುಷರು ಸ್ಪರ್ಶ ಮಾಡುವಂತೆ ಇಲ್ಲ. ಮುಟ್ಟಿದರೆ ಭೀಮಸೇನ ದೇವರು ಮಾತ್ರ ಮುಟ್ಟಬೇಕು. ಭೀಮಸೇನ ದೇವರು ನಮಗೆ ಮಾವ ಇದ್ದಂತೆ, ಗುರು ಇದ್ದಂತೆ. ಹಾಗಾಗಿ ಅವರು ಸ್ಪರ್ಶ ಮಾಡಿದರೆ ನಮಗೆ ಸಮಸ್ಯೆ ಇಲ್ಲ. ಹಾಗಾಗಿ ಅನ್ಯಗಾತ್ವ ಬಂದಂತೆ ಆಯಿತು. ಮತ್ತು ನಾವು ಭೂಮಿ ಮೇಲೆ ಹುಟ್ಟಿ ಬ್ರಹ್ಮದೇವರ ಶಾಪದಿಂದ ಭೂಮಿ ಮೇಲೆ ಹುಟ್ಟುವಂತೂ ಆಯಿತು ಅಂತ ವಿಚಾರ ಮಾಡಿಕೊಂಡು ಭಾರತೀ ದೇವಿಯನ್ನು ಒಲಿಸುವುದಕ್ಕಾಗಿ ಒಪ್ಪಬೇಕಲ್ಲ. ಭಾರತೀ ದೇವಿ, ನೀ ಭೂಮಿ ಮೇಲೆ ನಮ್ಮ ಸಲುವಾಗಿ ಹುಟ್ಟಮ್ಮ, ನಾವು ನಿನ್ನಲ್ಲಿ ಪ್ರವೇಶ ಮಾಡ್ತೇವೆ, ಈ ಬ್ರಹ್ಮದೇವರ ಶಾಪವನ್ನು ಭೋಗಿಸ್ತೇವೆ ಅಂತ ಹೇಳಿದರೆ ಭಾರತೀ ಒಪ್ಪಬೇಕಲ್ಲ. ಒಪ್ಪುವುದಕ್ಕಾಗಿ 1000 ವರ್ಷಗಳ ಕಾಲ ತಪಸ್ಸು ಮಾಡಿದ್ದಾರೆ. ಒಂದು ಸಣ್ಣ ಅದಕ್ಕೆ ಬ್ರಹ್ಮದೇವರ ಎದುರಿಗಿದ್ದಾಗ ತಮ್ಮ ಗಂಡಂದರಿರ ವಿಲಾಸ ಮಾಡುವ ಒಂದೇನೋ ಉದ್ದಟತನ ಮಾಡಿದ್ದಕ್ಕಾಗಿ ಈ ಸಮಸ್ಯೆ ಬಂತು. ಅದಕ್ಕಾಗಿ ಸಹಸ್ರವತ್ಸರಂ ಚೇನಾಂ ಶುಶ್ರೂಷಿತ್ವಾ ಬಭಾಷಿರೇ, 1000 ವರ್ಷಗಳ ಕಾಲ ತಾವು ತಪಸ್ಸನ್ನು ಮಾಡಿ ಒಲಿಸಿಕೊಂಡು ದ್ರೌಪದಿ ದೇವಿಯ ಒಪ್ಪಿಗೆಯನ್ನು ಪಡೆದಿದ್ದಾರೆ. ದೇವಿನೋ ಮಾನುಷಂ ಪ್ರಾಪ್ಯ ಮನ್ನಗಾತ್ವಾಚ್ಚ ಸರ್ವಥಾ ಅಥಾಪಿ ಮಾರುತಾದನ್ಯಂ ನ ಸ್ಪೃಶೇಮ ಕಥಂಚನ.
ದ್ರೌಪದಿ ದೇವಿಯನ್ನು ಭೀಮಸೇನ ದೇವರು ಬಿಟ್ಟು ಬೇರೆ ಯಾರೂ ಸ್ಪರ್ಶ ಮಾಡುವುದಿಲ್ಲ. ಬ್ರಹ್ಮಣೇವಚ ಶಪ್ತಾಸ್ಮ ಪೂರ್ವಂ. ಅಷ್ಟೇ ಅಲ್ಲದೇನೆ ಮತ್ತೊಂದು ನಮಗೆ ಶಾಪವಿದೆ. ಬ್ರಹ್ಮದೇವರು ಮತ್ತೊಂದು ನಮಗೆ ಶಾಪ ಕೊಟ್ಟಿದ್ದಾರೆ. ಏನು ಶಾಪ ಕೊಟ್ಟಿದ್ದಾರೆ ಅಂತಂದರೆ, ಏಕದೇಹತ್ವಂ ಆಪ್ಯೇನಂ ಯದಾ ವಂಚಯಿತುಂ ಗತಾಃ. ನಾವೆಲ್ಲರೂ ಸೇರಿಕೊಂಡು ಒಂದೇ ದೇಹದಲ್ಲಿ ಇದ್ದು ಬ್ರಹ್ಮದೇವರಿಗೆ ಮೋಸ ಮಾಡಬೇಕು ಅಂತ ಹೋಗಿದ್ದೇವೆ. ದ್ರೌಪದಿ ದೇವಿ ಅವಳನ್ನು ಮುಂದೆ ಕೂಡಿಸಿ ಈ ಎಲ್ಲ ವಿಷಯವನ್ನು ಹೇಳ್ತಾ ಇದ್ದಾರೆ. ಹಿಂದೆ ನಮಗೆ ಬ್ರಹ್ಮದೇವರ ಒಂದು ಶಾಪ ಕೊಟ್ಟಿದ್ರು, ಮತ್ತೊಂದು ಶಾಪ ಇತ್ತು, ಒಂದೇ ಶಾಪದಲ್ಲಿ 2 ಶಾಪ ಇತ್ತು. ಏನಂತ? ಅನ್ಯಗಾತ್ವಂ, ಪರಪುರುಷರ ಸಂಘವಾಗಲಿ ಭೂಮಿಯಲ್ಲಿ ನೀವು ಹುಟ್ಟ್ರಿ. ಅದೇ ರೀತಿಯಾಗಿ ಮತ್ತೊಂದು ಇಂಥ ಕೆಲಸ ಮಾಡಿದ್ವಿ, ಬ್ರಹ್ಮದೇವರನ್ನು ಕುರಿತು ಮೋಸ ಮಾಡಿದ್ವಿ. ಏನು ಅಂತ ಮೋಸ ಮಾಡಿದ್ವಿ ಅಂದರೆ, ಒಂದೇ ದೇಹದಲ್ಲಿ ಇದ್ದುಕೊಂಡು ಬ್ರಹ್ಮದೇವರಿಗೆ ತಿಳಿಯದೇ ಇದ್ದಂತೆ ನಾವು ವಂಚನೆ ಮಾಡಬೇಕು ಅಂತ ಹೇಳಿ ಮಾಡಿದ್ವಿ. ಆಗ ಬ್ರಹ್ಮದೇವರು ಶಾಪ ಕೊಡ್ತಾರೆ. 3 ಬಾರಿ ಮಾಡಿದ್ದಾರೆ. ಬ್ರಹ್ಮದೇವರ ಮುಂದೆ ಹೋಗುವುದು ಬರುವುದು, ಬ್ರಹ್ಮದೇವರ ಮುಂದೆ ಹೋಗುವುದು ಬರುವುದು, ಬ್ರಹ್ಮದೇವರ ಮುಂದೆ ಹೋಗುವುದು ಬರುವುದು. ನಾವು 4 ಜನ ಇದ್ದೇವೆ ಒಂದೇ ದೇಹದಲ್ಲಿ ಅಂತ ಬ್ರಹ್ಮದೇವರಿಗೆ ಗೊತ್ತಾಗ್ತದೋ ಇಲ್ಲೋ ಅಂತ ಹೇಳಿ ಮಾಡಿದರೆ ಬ್ರಹ್ಮದೇವರು ಗೊತ್ತಾಗುವುದಿಲ್ಲವಾ? ಬ್ರಹ್ಮದೇವರು ಸರ್ವಜ್ಞರು, ಎಲ್ಲ ತಿಳಿತದೆ ಅವರಿಗೆ. ಅವ್ರು ಹೇಳಿದರು, ತಿರಿಷ ಉದ್ಧತ ಏಕದೇಹ ಮಾನುಷತ್ವಂ ಆಪ್ಸ್ಯತ. ತಿರಿಷ ಉದ್ಧತ ತ್ರಿಷೋ ವದ್ ವಂಚನಾ ಏತ ಇತಿ ತೇನೋದಿತ ವಯಂ. ಹಾಗಾಗಿ ನೀವು 3 ಜನ, ನೀವು 4 ಜನ, 3 ಒಂದೇ ದೇಹದಲ್ಲಿ ಇದ್ದುಕೊಂಡು 3 ಬಾರಿ ಭೂಮಿ ಮೇಲೆ ಹುಟ್ಟಬೇಕು ಅಂತ ಶಾಪ ಕೊಟ್ಟರು. ಮೊದಲೇ ಶಾಪ, ಭೂಮಿ ಮೇಲೆ ಹುಟ್ಟ್ರಿ. ಅದು ತಮ್ಮ ತಮ್ಮ ಗಂಡಂದ್ರ ಜೊತೆಗೆ ವಿಲಾಸ ಮಾಡುವ ಸಮಯದಲ್ಲಿ ಬ್ರಹ್ಮದೇವರ ಎದುರಿಗಿದ್ದಾಗ ಅದನ್ನು ನೋಡದೇ ಮಾಡಿದಂತಹ ತಪ್ಪಿಗೆ ಭೂಮಿ ಮೇಲೆ ಹುಟ್ಟಿ ಅಂತ ಒಂದು ಶಾಪ. ಆಗಲೇನೆ ಮತ್ತೊಂದು ಶಾಪ, ನೀವು ಪರಪುರುಷರ ಸಂಘ ಮಾಡ್ರಿ ಅಂತ. ಇನ್ನೊಮ್ಮೆ ಶಾಪ ಕೊಟ್ಟರು, ಬ್ರಹ್ಮದೇವರೇ ಶಾಪ ಕೊಟ್ಟರು ಈ 4 ಜನಕ್ಕೆ. ಯಾಕೆ ಅಂತಂದರೆ, ಅವರು ಒಂದೇ ದೇಹದಲ್ಲಿ 4 ಜನ ಇದ್ದುಕೊಂಡು ಬ್ರಹ್ಮದೇವರಿಗೆ ಮೋಸ ಮಾಡುವುದಕ್ಕಾಗಿ 3 ಬಾರಿ ಬ್ರಹ್ಮದೇವರ ಮುಂದೆ ಓಡಾಡಿದ್ದಕ್ಕೆ ಬ್ರಹ್ಮದೇವರು ತಿಳಿದು ಅವರಿಗೆ ಶಾಪ ಕೊಟ್ಟರು. ಏನಂತ? 2ನೇ ಬಾರಿ ಶಾಪ, 3 ಬಾರಿ ಭೂಮಿಯಲ್ಲಿ ಹುಟ್ಟ್ರಿ, ಒಂದೇ ದೇಹದಲ್ಲಿ ಇದ್ದುಕೊಂಡು ಹುಟ್ಟುವ ಪ್ರಸಂಗ ಬರುತ್ತದೆ. ಹಾಗಾಗಿ 4 ಬಾರಿ ಭೂಮಿ ಮೇಲೆ ಹುಟ್ಟುವ ಪ್ರಸಂಗ ಬಂತು. ಅದನ್ನೇ ಹೇಳ್ತಾರೆ ನೋಡ್ರಿ, ಅತಸ್ತ್ವಗೇವ ದೇಹತ್ವಂ ಇಚ್ಛಾಮೋ ದೇವಿ ಜನ್ಮಸು. ಹಾಗಾಗಿ ನಿನ್ನ ದೇಹವನ್ನು ನಾವು ಬಯಸ್ತಾ ಇದ್ದೇವೆ. ಯಾಕೆ? ನೀನು ಅತ್ಯಂತ ಪವಿತ್ರಳಾಗಿದ್ದಿ, ನೀನು ಅತ್ಯಂತ ಶುದ್ಧಳಾಗಿದ್ದಿ. ನಿನ್ನ ಸಂಘವನ್ನು ಬೇರೆಯವರು ಯಾರೂ ಅಪೇಕ್ಷಾ ಪಡುವುದಿಲ್ಲ, ಆಗ್ಲಿಕ್ಕೆ ಸಾಧ್ಯವೂ ಇಲ್ಲ. ನಿನ್ನಲ್ಲಿ ಇಟ್ಟುಕೊಂಡು ನಾವು ಭೂಮಿ ಮೇಲೆ ಹುಡ್ತೇವೆ. ಹಾಗಾಗಿ ನಮಗೆ ಯಾವ ಸಮಸ್ಯೆ ಆಗುವುದಿಲ್ಲ. ವಾಯುದೇವರ ಮಾತ್ರ ನಿನ್ನನ್ನು ಮುಡುತ್ತಾರೆ, ಮುಟ್ಟಿದಾಗ ನಮಗೇನು ಸಮಸ್ಯೆ ಇಲ್ಲ ಅಂತ ಹೇಳಿ 4 ಚತುರ್ಜನ್ಮ ಭವೇತ್ ಭೂಮೋ ತ್ವಾಂ ನಾನ್ಯೋ ಮಾರುತಾತ್ ವ್ರಜೇತ್. 4 ಜನ್ಮಗಳು ಭೂಮಿ ಮೇಲೆ ನಮಗೆ ಹುಟ್ಟುವಂತೆ ಆಗಿದೆ. ಹಾಗಾಗಿ ನಿಯಮೋಯಂ ಹರೇರ್ಯಸ್ಮಾತ್ ಅನಾದಿ ನಿತ್ಯ ಏವಚ ಅತಸ್ತ್ವಯೇವ ದೇಹಾನೋ ನಾಣ್ಯ ಪ್ರಾಪ್ನೋತಿ ಮಾರುತಾತ್. ಹಾಗಾಗಿ ನೀನು ನನಗೆ ಅನುಗ್ರಹ ಮಾಡಬೇಕು ಅಂತ ಆಗಲಿ ಅಂತ ದ್ರೌಪದಿ ದೇವಿ ಒಪ್ಪಿಕೊಂಡಿದ್ದಾಳೆ. ಮತ್ತೆ ಲೈಟ್ ಹೋಯಿತು. ಇರಲಿ, ಮುಂದೆ ಮಾಡೋಣ. ಏನು ಸಮಸ್ಯೆ ಆಯಿತು ಗೊತ್ತಾಯ್ತಲ್ಲ? ಆ ಎಲ್ಲ ದೇವಿಯರು, ಮತ್ತೊಮ್ಮೆ ಹೇಳ್ತೇನೆ, ಆ ಎಲ್ಲ ದೇವಿಯರು ಮೊಟ್ಟ ಮೊದಲಿಗೆ ತಮ್ಮ ಗಂಡಂದ್ರ ಜೊತೆಗೆ ಇದ್ದಾಗ ಸಮಸ್ಯೆ ಬಂದದ್ದಕ್ಕಾಗಿ ಶಾಪ ಕೊಟ್ಟಿದ್ರು. ಭೂಮಿ ಮೇಲೆ ಹುಟ್ಟಿ ಅಲ್ಲಿ ಪರಪುರುಷರ ಸಂಘವಾಗಲಿ. ಮತ್ತೊಮ್ಮೆ ಆ ದೇವಿಯರು ಸೇರಿಕೊಂಡು ಒಂದೇ ದೇಹದಲ್ಲಿ ಇದ್ದು ಬ್ರಹ್ಮದೇವರನ್ನು ವಂಚಿಸಬೇಕು ಅಂತ ಪ್ರಯತ್ನ ಪಟ್ಟಿದ್ದಕ್ಕಾಗಿ ಅಲ್ಲಿ ಬ್ರಹ್ಮದೇವರು ಶಾಪ ಕೊಟ್ಟರು, ನೀವು ಒಂದೇ ದೇಹದಲ್ಲಿ ಇದ್ದುಕೊಂಡು 3 ಬಾರಿ ಭೂಮಿ ಮೇಲೆ ಹುಟ್ಟ್ರಿ. ಹಾಗಾಗಿ ಭೂಮಿ ಮೇಲೆ ಹುಟ್ಟ್ರಿ ಅಂತನೂ ಶಾಪ 4 ಬಾರಿ ಆಯಿತು. ಅಲ್ಲಿ ಪರಪುರುಷರ ಸಂಘವಾಗಲಿ ಅಂತ ಮತ್ತೊಂದು ಶಾಪ. ಹೀಗಾಗಿ ಆ 2 ಶಾಪಗಳನ್ನು ಬಗೆಹರಿಸಿಕೊಳ್ಬೇಕು, ಈ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಬೇಕು ಅಂತ ಹೇಳಿ ಈ ದೇವಿಯರು
1000 ವರ್ಷಗಳ ಕಾಲ ತಪಸ್ಸು ಮಾಡಿ ದ್ರೌಪದಿ ದೇವಿಯನ್ನು ಆರಿಸಿದ್ದಾರೆ. ದ್ರೌಪದಿ ದೇವಿಯನ್ನೇ ಯಾಕೆ ಆರಿಸಿದ್ರು ಅಂತನ್ಲಿಕ್ಕೆ ಶ್ರೀಮದಾಚಾರ್ಯ ಹೇಳ್ತಾರೆ, ಶುದ್ಧಳಾಗಿದ್ದಾಳೆ. ವಾಯುದೇವರು ಬಿಟ್ಟು ಬೇರೆ ಯಾರೂ ಕೂಡ ದ್ರೌಪದಿ ದೇವಿಯನ್ನು ಸ್ಪರ್ಶ ಮಾಡುವುದಿಲ್ಲ. ಹಾಗಾಗಿ ಅವರ ಸ್ಪರ್ಶ ಆಯಿತು ಅಂದರೆ ಸೊಸೆಗೆ ಮಾವ ಸ್ಪರ್ಶ ಮಾಡ್ತಾನೆ, ತಂದೆ ಸ್ಪರ್ಶ ಮಾಡ್ತಾರೆ, ಹಾಗೆ ನಮಗೆ ಆಗ್ತದೆ. ಸೊಸೆಗೆ ಮಾವ ಸ್ಪರ್ಶ ಮಾಡ್ತಾನೋ ಇಲ್ಲೋ, ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡ್ತಾನೆ. ತಂದೆ ಮಗಳಿಗೆ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡ್ತಾನೆ. ಹಾಗೆ ನಮಗಾಗ್ತದೆ ಹೊರತು ಬೇರೆ ಜನ ಮುಟ್ಟಿದಾಗ ನಮಗೇನು ಮನಸ್ಸಿಗೆ ಅಸಮಾಧಾನವಾಗಬೇಕು ಹಾಗೆಲ್ಲ ಆಗುವುದಿಲ್ಲ. ಹಾಗಾಗಿ ದ್ರೌಪದಿ ದೇವಿಯನ್ನು ಆರಿಸಿದರು. ಬಹಳ ಸೂಕ್ಷ್ಮವಾದ ಅಂಶಗಳಿವೆ, ಸರಿಯಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಆಗ ಮೊಟ್ಟ ಮೊದಲೇ ಜನ್ಮ ವಿಪ್ರಕನ್ಯಾ, ಶಿವನಾಮಕನಾದ ಬ್ರಾಹ್ಮಣ, ಆ ಬ್ರಾಹ್ಮಣನಲ್ಲಿ ಹುಟ್ಟಿ ಬರ್ತಾರೆ ವಿಪ್ರಕನ್ಯಾ. ಅಭವತ್ ತತ್ರ ಚತಸ್ರಾಹ ಪಾರ್ವತೀಯುತಾ, 4 ಜನದಿಂದ ಕೂಡಿಕೊಂಡು ವಿಪ್ರಕನ್ಯಾ ಅಂತ ಹೇಳಿ ಆಗಿ ಅಲ್ಲಿ ಹುಟ್ಟಿ ಬರ್ತಾರೆ. ಏಕದೇಹ ಸ್ಥಿತಾಶ್ಚಕ್ರು ಗಿರಿಶಾಯ ತಪೋಮಹತ್ ಅಂದ್ರೆ ಏನಾಯಿತು, 5 ಜನ ಇದ್ದಾರೆ. ದ್ರೌಪದಿ ದೇವಿ, ಉಮಾ, ಶಚಿ, ಶ್ಯಾಮಲ, ಉಷಾ. ಪಾರ್ವತಿಯುತರಾಗಿ 4, ಭಾರತೀ ದೇವಿ ಒಬ್ಬಳು 5 ಜನ ವಿಪ್ರಕನ್ಯೆಯಾಗಿ ಹುಟ್ಟಿದ್ದಾರೆ. ಅಲ್ಲಿ ರುದ್ರದೇವರನ್ನು ಕುರಿತು ತಪಸ್ಸು ಮಾಡ್ತಾ ಇದ್ದಾರೆ. ತದ್ದೇಹಸ್ಥ ಭಾರತೀತು. ವಿಚಿತ್ರ ಏನಂದರೆ, ಭಾರತೀ ದೇವಿ ತಪಸ್ಸು ಮಾಡಿದರೇನೆ ಇವರು 4 ಜನಕ್ಕೆ ತಪಸ್ಸು ಮಾಡ್ಲಿಕ್ಕೆ ಸಾಧ್ಯ. ಭಾರತೀ ದೇವಿ ಮಗನ್ನು ಕುರಿತು ಯಾಕೆ ತಪಸ್ಸು ಮಾಡ್ತಾಳೆ? ರುದ್ರದೇವರು ಯಾರಾಗಬೇಕು? ಭಾರತೀ ದೇವಿಗೆ ಮಗ ಆಗಬೇಕು. ಹಾಗ ಮಗನನ್ನು ಕುರಿತು ತಪಸ್ಸು ಮಾಡಿದರ? ಇಲ್ಲ. ಹಾಗಾದರೂ ತಪಸ್ಸು ಮಾಡಲಿಲ್ಲವಾ? ಮಾಡಿದರು. ಇದಕ್ಕರ್ಥ ಏನು ಅಂದರೆ, ರುದ್ರಾಂತರ್ಯಾಮಿಯಾದಂತಹ ಭಗವಂತನನ್ನು ಇಟ್ಟುಕೊಂಡು ತಪಸ್ಸು ಮಾಡಿದ್ದಾಳೆ ಭಾರತೀ ದೇವಿ. ಭಾರತೀ ದೇವಿ ತಪಸ್ಸು ಮಾಡದೇ ಇದ್ದರೆ ಈ 4 ಮಂದಿ ತಪಸ್ಸಿನಲ್ಲಿ ಒಳಗೆ ಪ್ರವೇಶ ಮಾಡಲಿಕ್ಕಾಗುವುದಿಲ್ಲ. ರುದ್ರದೇವರ ಲಿಂಗದ ಮೇಲೆ ಭಾರತೀ ದೇವಿ ಹೂ ಇಟ್ಟರೆ ಅವರು 4 ಜನ ಇಟ್ಟಂತೆ ಆಗ್ತದೆ. ಯಾಕೆ? ಭಾರತೀ ದೇವಿಯಲ್ಲಿ ಇವರು 4 ಜನ ಇದ್ದಾರೆ. ಹಾಗಾಗಿ ಕರ್ಮೈಕ್ಯಾರ್ಥಂ ಧೃತವ್ರತ. ಶ್ರೀಮದಾಚಾರ್ಯ ನೋಡ್ರಿ ಏನು ನಿರ್ಣಯ ಕೊಡ್ತಾರೆ, ಕರ್ಮದ ಐಕ್ಯಕ್ಕಾಗಿ ಅನುಸಂಧಾನ ಮಾತ್ರ ಬೇರೆ ಮಾಡಿದ್ಲು ಭಾರತೀ ದೇವಿ. ಹಾಗಾಗಿ ಮಾಡಿದ್ಲು. ಏನಂತೆ ತಪಸ್ಸು ಮಾಡಿದ ಉದ್ದೇಶ? ಇವರು 4 ಜನ ಸೇರಿಕೊಂಡು ತಪಸ್ಸು ಮಾಡಿದರು, 5 ಜನ ಸೇರಿಕೊಂಡು ತಪಸ್ಸು ಮಾಡಿದರು. ಯಾಕೆ ತಪಸ್ಸು ಮಾಡಿದರು ಅಂತಂದರೆ, ನಮ್ಮ ಗಂಡಂದರು ನಮಗೆ ಸಿಗಬೇಕು ಅಂತ ತಪಸ್ಸು. ಭೂಮಿ ಮೇಲೆ ಅವತಾರ ಮಾಡಿದಾಗ ನಮ್ಮ ಗಂಡಂದರು ನಮಗೆ ಸಿಗಬೇಕು. ತಸ್ಸೇ ಸ ರುದ್ರದೇಹಸ್ಥೋ ಹರಿರ್ಪ್ರಾದಾದ್ವರಂ ಪ್ರಭು. ರುದ್ರಾಂತರ್ಯಾಮಿಯಾದ ಭಗವಂತ ಬಂದು ವರ ಕೊಡ್ತಾನೆ. ದ್ರೌಪದಿ ದೇವಿಗೆ ಹೇಗೆ ವರ ಕೊಡಬೇಕು? ರುದ್ರದೇವರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಮಗ ತನ್ನ ತಾಯಿಗೆ ವರ ಕೊಡ್ತಾನ? ಇಲ್ಲ. ತಾಯಿ ಮಗನಂತರ್ಯಾಮಿಯಾದ ಭಗವಂತನನ್ನೇ ಆರಾಧನೆ ಮಾಡಿದ್ದಕ್ಕಾಗಿ ಮಗನಂತರ್ಯಾಮಿಯಾದ ಭಗವಂತ ಬಂದೇ ಅನುಗ್ರಹ ಕೊಡ್ತಾನೆ, ಅಂದರೆ ವರವನ್ನು ಕೊಡ್ತಾನೆ. ಏನಂತೆ? ನಿಮ್ಮ ಗಂಡಂದು ನಿಮಗೆ ಸಿಗಲಿ. ಪಾರ್ವತೀ ದೇವಿಗೆ ರುದ್ರದೇವರು ಕೊಟ್ಟರು, ಇನ್ನು ಎಲ್ಲ ದೇವಿಯರಿಗೂ ರುದ್ರದೇವರಿಗೆ ಕೊಟ್ಟರು. ಆದರೆ ಭಾರತೀ ದೇವಿಗೆ ಮಾತ್ರ ರುದ್ರಾಂತರ್ಯಾಮಿಯಾದ ಭಗವಂತ ಬಂದೇನೆ ವರ ಕೊಡ್ತ. ಏನಂತ? ನಿಮ್ಮ ಗಂಡಂದು ನಿಮಗೆ ಸಿಗಲಿ. ಹೀಗೆ ವರವನ್ನು ಕೊಡೋದ್ರಿಂದ ದೇವರಿಗೆ ಬಹಳ ಸಂತೋಷವಾಗಿದೆ. ಅನಂತ ತೋಷಿಣಂ ವಿಷ್ಣು ಸ್ವಭರ್ತ ಸಹಜನ್ಮಸು. ಭಾರತೀ ದೇವಿ ಮತ್ತು ವಾಯುದೇವರು ಇಬ್ಬರೂ ಕೂಡಿಕೊಂಡು ಸಂಸಾರ ಮಾಡೋದರಿಂದ ಪರಮಾತ್ಮನಿಗೆ ಅನಂತ ತೋಷಣಂ ವಿಷ್ಣು, ಪರಮಾತ್ಮನಿಗೆ ಅನಂತ ತೋಷವಾಯಿತು ಅಂತೆ. ಪರಮಾತ್ಮನಿಗೆ ಬಹಳ ಸಂತೋಷವಾಯಿತಂತೆ. ನಾವು ಸಂಸಾರವನ್ನು ಬಿಟ್ಟು ವೈರಾಗ್ಯದಿಂದ ಇದ್ದರೇನೆ ಭಗವಂತನಿಗೆ ಸಂತೋಷ. ಆದರೆ ವಾಯುದೇವರು ಭಾರತೀ ದೇವಿ ಇಬ್ಬರು ಕೂಡ ಕೂಡಿಕೊಂಡು ಸಂಸಾರ ಮಾಡಿದರೆ ಭಗವಂತನಿಗೆ ಸಂತೋಷವಾಗ್ತದೆ ಅಂತೆ. ಯಾಕೆ? ಯಾವ ಕಾಲದಲ್ಲಿಯೂ ವೈರಾಗ್ಯದಿಂದಲೇ ಭಗವಂತನನ್ನು ಆರಾಧನೆ ಮಾಡೋರು ಆ ಕಾಲಕ್ಕೂ ಅದೇ ಮಾಡ್ತಾರೆ, ಸಂಸಾರ ಮಾಡುವ ಅವಸ್ಥೆಯಲ್ಲಿಯೂ. ಹಾಗಾಗಿ ಅವರು ವಿರಕ್ತರಾಗಿ ಸದಾಕಾಲ ಇರ್ತಾರೆ. ಆದ್ದರಿಂದ ಸಂಸಾರ ಮಾಡಿದರೂ ಅವರಿಗೆ ಸಂತೋಷವೇ ಭಗವಂತನಿಗೆ. ಸರ್ವೇಷ್ವಪೀತಿ ಚಾನ್ಯಾಸಾಂ ದದೋ ಶಂಕರ ಏವಚ ವರಂ ಸ್ವಭರ್ತೃ ಸಂಯೋಗಂ ಮಾನುಷೇಷ್ವಪಿ ಜನ್ಮಸು. ಬಹಳ ಗಮನ ಕೊಡಬೇಕೆಲ್ಲರೂ.
4 ಜನ್ಮಗಳಲ್ಲಿ ವರಂ ಸ್ವಭರ್ತೃ ಸಂಯೋಗಂ, ನಾನು ವರ ಕೊಡ್ತೇನೆ, ನಿಮ್ಮ ನಿಮ್ಮ ಗಂಡಂದ್ರು ನಿಮಗೆ ಸಿಗಬೇಕು 4 ಜನ್ಮದಲ್ಲಿ. ಬ್ರಹ್ಮದೇವರು ಏನು ಶಾಪವನ್ನು ಕೊಟ್ಟಿದ್ದಾರೋ ಆ ಶಾಪಕ್ಕೆ ವಿರುದ್ಧವಾಗಿ ವರವನ್ನು ಕೊಡ್ತಾ ಇದ್ದಾರೆ ರುದ್ರದೇವರು. ಏನಾಯಿತು? ಬ್ರಹ್ಮದೇವರು ಶಾಪ ಕೊಟ್ಟಿದ್ದಾರೆ, ಒಮ್ಮೆ ಭೂಮಿ ಮೇಲೆ ಹುಟ್ಟಿ ನಿಮಗೆ ಪರಪುರುಷರ ಸಂಘವಾಗಲಿ. 3 ಬಾರಿ ಉದ್ಧಟ್ಟನ ಮಾಡಿದ್ದಕ್ಕಾಗಿ 3 ಜನ್ಮ ನಿಮಗೆ ಬರಲಿ ಭೂಮಿ ಮೇಲೆ. 4 ಜನರು ಭೂಮಿ ಮೇಲೆ 3 ಬಾರಿ ಹುಟ್ಟ್ರಿ ಏಕದೇಹದಲ್ಲಿ ಇದ್ದುಕೊಂಡು. ಹಾಗಾಗಿ ಒಟ್ಟಾರೆ ನಾ ಹುಟ್ಟಬೇಕಾದದ್ದು ಭೂಮಿ ಮೇಲೆ 4 ಬಾರಿ. ಅಲ್ಲಿ ಪರಪುರುಷರ ಸಂಘವಾಗಬೇಕು ಅಂತ ಶಾಪ. ಆ ಶಾಪವನ್ನು ಪರಿಹಾರ ಮಾಡಿಕೊಳ್ಳಕ್ಕಾಗಿ ಭಾರತೀ ದೇವಿಯನ್ನು ಸ್ತೋತ್ರ ಆರಾಧನೆಗಳು 1000 ವರ್ಷಗಳ ಕಾಲ ಮಾಡಿಕೊಂಡು ಭಾರತೀ ದೇವಿಯನ್ನು ಒಲಿಸಿಕೊಂಡು ಭಾರತೀ ದೇವಿಯ ದೇಹವನ್ನು ಪಡೆದರು. ಒಂದು ಅಧಿಷ್ಠಾನ ಬೇಕಲ್ಲ, ಭಾರತೀ ದೇವಿ ಉತ್ತಮ ಅಧಿಷ್ಠಾನ, ಅದರಲ್ಲಿ ಇದ್ದುಕೊಂಡು ಪರಪುರುಷರ ಸಂಘವಾಗದೇ ಇದ್ದಂತೆ ತಾವು ವ್ಯವಸ್ಥೆಯನ್ನು ಮಾಡಿಕೊಂಡು ವಿಪ್ರಕನ್ಯೆಯಾಗಿ ಹುಟ್ಟಿ 5 ಜನ. ಭಾರತೀ ದೇವಿ ಸರಿನೇ ಸರಿ, ಅವರಿಗೆ ಸಮಸ್ಯೆ ಇದ್ದಿದ್ದಿಲ್ಲ, 4 ಜನಕ್ಕೆ ಸಮಸ್ಯೆ. ಆ ಸಮಸ್ಯೆಯನ್ನು ಪರಿಹಾರ ಮಾಡೋದಕ್ಕಾಗಿ ರುದ್ರದೇವರನ್ನು ಉಪಾಸನೆ ಮಾಡಿ ಆರಾಧನೆ ಮಾಡಿ ರುದ್ರದೇವರನ್ನು ಕುರಿತು ತಪಸ್ಸು ಮಾಡಿದರು. ಭಾರತೀ ದೇವಿ ಕೇವಲ ಕರ್ಮ ಐಕ್ಯ ಬರಬೇಕು. ಭಾರತೀ ದೇವಿ ಮುಂದೆ ಆಗದೇ ಇದ್ದರೆ ಈ 4 ಜನಕ್ಕೆ ಮುಂದಾಗಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದಾಗಿ ರುದ್ರಾಂತರ್ಯಾಮಿಯಾದಂತಹ ಸಂಕರ್ಷಣನ್ನ ದೇವರನ್ನು ಉಪಾಸನೆ ಮಾಡಿ, ರುದ್ರಾಂತರ್ಯಾಮಿಯಾದಂತಹ ವಾಯುದೇವರು, ವಾಯುದೇವರಂತರ್ಯಾಮಿಯಾದ ಪರಮಾತ್ಮನನ್ನು ಉಪಾಸನೆ ಮಾಡಿಕೊಂಡು ತಾನು ಆ ದೇವರನ್ನು ಸಂತೋಷಪಡಿಸಿ ವರವನ್ನು ಪಡೆದಂತೆ ಮಾಡಿದ್ಲು. ಉಳಿದೆಲ್ಲರಿಗೂ ವರ ಸಿಕ್ತು. ರುದ್ರದೇವರು ಉಳಿದವರೆಲ್ಲ ವರ ಕೊಟ್ಟರು. ಅದು ಬ್ರಹ್ಮದೇವರಿಗೂ ವಿರುದ್ಧವಾದ ವರವಾಯಿತು. ಬ್ರಹ್ಮದೇವರು ಶಾಪ ಕೊಟ್ಟಿದ್ದು, ಶಾಪಕ್ಕೆ ವಿಶಾಪವಾಗಿ ಇವರು ಕೊಡಬಾರದು, ಬ್ರಹ್ಮದೇವರು ಕೊಡಬೇಕು. ಬ್ರಹ್ಮದೇವರಿಗಿಂತ ದೊಡ್ಡವನಾದ ಲಕ್ಷ್ಮೀದೇವಿ ನಾರಾಯಣ ಕೊಡಬೇಕು, ರುದ್ರದೇವರು ಕೊಡಬಾರದು. ಈ ಸಮಸ್ಯೆ ಬಂತು. ಅದಕ್ಕಾಗಿ ಆ ಸಮಸ್ಯೆಗಾಗಿ ಇದನ್ನು ನೆನಪಿಟ್ಟುಕೊಂಡಿರ್ರಿ. ಈ ಸಮಸ್ಯೆಗಾಗಿಯೇ ರುದ್ರದೇವರಿಗೆ ಬ್ರಹ್ಮದೇವರು ಶಾಪ ಕೊಡ್ತಾರೆ. ಆ ಶಾಪಕ್ಕೆ ಮತ್ತೊಂದು ಪ್ರಸಂಗ ಹುಡುಕಿ ಆ ಶಾಪ ಈ ಪ್ರಸಂಗ ಎರಡನ್ನು ನೆನಪಿ ಮಾಡಿಕೊಂಡು ರುದ್ರದೇವರಿಗೆ ಶಾಪ ಕೊಡ್ತಾರೆ ಬ್ರಹ್ಮದೇವರು. ಇಷ್ಟು ನಾವು ವಿಷಯಕ್ಕೆ ಬಂದಿದ್ದೇವೆ. ಸ್ವಲ್ಪ ಮುಂದೆ ಹೋಗೋಣ. ಆಗ 1 ಜನ್ಮ ಆಯಿತು. 2ನೇ ಜನ್ಮ ಅಲ್ಲಿ ನಲ ಮತ್ತು ದಮಯಂತಿ ಅಂತ ನೀವು ಕೇಳಿದ್ದೀರಿ, ನಲರಾಜನ ಕಥೆಯನ್ನು ಕೇಳಿದ್ದೀರಲ್ಲ. ಆ ನಲರಾಜನ ಮಗ ಇಂದ್ರಸೇನ, ಮಗಳು ಇಂದ್ರಸೇನೆ. ಇಂದ್ರಸೇನ ಗಂಡು, ಇಂದ್ರಸೇನ ಹೆಣ್ಣು. ಆ ಹೆಣ್ಣು 5 ಜನ ಒಂದೇ ದೇಹದಲ್ಲಿ, ದ್ರೌಪದಿ, ಉಮಾ, ಉಷಾ, ಶಚಿ, ಶ್ಯಾಮಲ. ಆ ಇಂದ್ರಸೇನಲ್ಲಿ ಮತ್ತೆ ಹುಟ್ಟಿ ಬಂದಿದ್ದಾರೆ. ಆಗ ಒಂದು ಘಟನೆ ನಡೀತು, ಬಹಳ ವಿಚಿತ್ರ ಇದೆ. ಇದನ್ನೆಲ್ಲ ಹೊಂದಿಸಿಕೊಂಡು ಶ್ರೀಮದಾಚಾರ್ಯರ ಒಂದು ಇಲ್ಲ ಅಂತಾದರೆ ಯಾವ ಸಮಸ್ಯೆನೂ ಪರಿಹಾರ ಆಗೋದಿಲ್ಲ. ಮುದ್ಗಲರ ಹೆಸರನ್ನು ಕೇಳಿದ್ದೀರಿ ನೀವು. ಆ ಮುದ್ಗಲ ಋಷಿಗಳು ಯಾರೋ ಕಥೆಯನ್ನು ಹೇಳ್ತಾ ಇದ್ದಾರೆ, ಬ್ರಹ್ಮದೇವರ ಕಥೆಯನ್ನು ಬಂದಾಗ ಪುರಾಣದಲ್ಲಿ ಭಾಗವತದಲ್ಲಿ ಬರುವಂತಹ ಕಥೆ ಇದು. ಬ್ರಹ್ಮದೇವರು ತನ್ನ ಮಗಳನ್ನೇ ಬಯಸಿದರು ಅಂತ ಕಥೆ ಬರ್ತದೆ. ಆಗ ಮುದ್ಗಲರು ಜೋರಾಗಿ ಅಪಹಾಸ ಮಾಡಿ ನಕ್ಕಿ ಬಿಡ್ತಾರೆ. ಇವರೆಲ್ಲ ದೊಡ್ಡವರು, ಇವರಿಗೆಲ್ಲ ನಿಯಂತ್ರಣ ಇಲ್ಲ, ತಮ್ಮ ಮಕ್ಕಳನ್ನೇ ಬಯಸ್ತಾರಲ್ಲ ಇವರು ಅಂತ ಹೇಳಿ ನಕ್ಕಿಬಿಟ್ರು. ಆಗ ಖುದ್ದಾಗಿ ಬ್ರಹ್ಮದೇವರೇ ಬಂದು ಶಾಪ ಕೊಡುತ್ತಾರೆ ಮುದ್ಗಲರಿಗೆ. ಈ ಪಂಚದೇವಿಯರು 4 ದೇವಿಯರು ಭೂಮಿ ಮೇಲೆ ಅವತಾರ ಮಾಡುವರಿದ್ದಾರೆ, ನಾನೇ ಕೊಟ್ಟ ಶಾಪದಿಂದ ಅವರನ್ನ ನೀನು ಭೋಗಿಸುವಂತೆ ಆಗಲಿ. ಯಾಕೆ? ಮುದ್ಗಲರಿಗಿಂತ ಮಹಾ ಉತ್ತಮ ದೇವತಾ ಸ್ತ್ರೀಯರವರಲ್ಲ. ಭೋಗಿಸುವಂತೆ ಆಗಿ ನೀನು ಅತ್ಯಂತ ಪಾಪಗ್ರಸ್ತನಾಗಿ ಭ್ರಷ್ಟನಾಗಿ ನರಕವನ್ನು ಅನುಭವಿಸುವಂತೆ ಆಗಲಿ. ನಾವೆಲ್ಲ ದೊಡ್ಡವರು, ದೇವರ ಅನುಮತಿ ಅನುಜ್ಞೆ ಇರ್ತದೆ, ಹಾಗಾಗಿ ಎಲ್ಲ ಕೆಲಸಗಳನ್ನು ಮಾಡುತ್ತಿರ್ತೇವೆ. ಅದನ್ನೆಲ್ಲ ಅರ್ಥ ಮಾಡಿಕೊಳ್ಳುವ ತಾಕತ್ತು ಸಾಮರ್ಥ್ಯ ನಿಮಗೆ ಇರೋದಿಲ್ಲ. ಸುಮ್ಮನೆ ನೀವು ಇದರಲ್ಲಿ ಒಳಗಾಗಿ ಶಾಪಕ್ಕೆ ಗ್ರಸ್ತರಾಗ್ತೀರಿ ಅಂತ ಹೇಳಿ ಶಾಪವನ್ನು ಕೊಟ್ಟರು ಬ್ರಹ್ಮದೇವರು. ಯಾವ ಕಾರಣಕ್ಕಾಗಿ? ಪುರಾಣದಲ್ಲಿ ಹೇಳಿದ ಕಥೆಯನ್ನು ಕೇಳಿ ಬ್ರಹ್ಮದೇವರ ಬಗ್ಗೆ ತಪ್ಪಾಗಿ ತಿಳಿದುಕೊಂಡರು. ಬ್ರಹ್ಮದೇವರು ತನ್ನ ಮಗಳನ್ನೇ ಬಯಸಿಬಿಟ್ರು. ಇವರಿಗೆಲ್ಲ ವೈರಾಗ್ಯ ಎಲ್ಲಿಂದ ಬರಬೇಕು ದೊಡ್ಡವರಿಗೆ?
ಅಂತ ಅಪಹಾಸ ಮಾಡಿ ನಕ್ಕಿದ್ದಕ್ಕೆ ಬ್ರಹ್ಮದೇವರೇ ಬಂದು ಶಾಪ ಕೊಟ್ಟರು. ಉತ್ತಮ ಸ್ತ್ರೀಯರು ಭೂಮಿ ಮೇಲೆ ಹುಟ್ಟಿ ಬರೋರಿದ್ದಾರೆ, ಅವರನ್ನು ಭೋಗ ಮಾಡುವ ಆಪತ್ತು ನಿನಗೆ ಬರಲಿ, ಘೋರವಾದ ನನಗೆ ನರಕ ಆಗಲಿ ಅಂತಂದಾಗ ಅಪಾದ ಮಸ್ತಕ ಬೆವ್ತು ಬಿಟ್ಟಿದ್ದಾರೆ. ಪರಪುರುಷ ಸ್ತ್ರೀಯ ಸಂಗಮನ್ನೇ ಮಾಡಬಾರದು, ಅದರೊಳಗೂ ಉತ್ತಮ ಸ್ತ್ರೀಯರನ್ನು, ಅದು 4 ಜನರನ್ನು ಸಂಘ ಮಾಡಿದರೆ ಎಷ್ಟು ಮಹಾಘೋರವಾಗ್ತದೆ, ನರಕವಾಗ್ತದೆ ನನಗೆ ಅಂತ ಹೇಳಿ ಬ್ರಹ್ಮದೇವರ ಪಾದಕ್ಕೆ ಬಿದ್ದು ಅಪರಾಧವನ್ನು ಮನ್ನಿಸಿ ನನಗೆ ಈ ಪಾಪ ಬರದೇ ಇದ್ದಂತೆ ಮಾಡ್ರಿ ಅಂತ ಬಹಳ ಪಶ್ಚಾತ್ತಾಪ ಪ್ರಾಯಶ್ಚಿತದಿಂದ ಬೇಡಿಕೊಂಡದ್ದಕ್ಕೆ ಬ್ರಹ್ಮದೇವರು ವಿಶಾಪವನ್ನು ಕೊಡ್ತಾರೆ. ನೋಡಪ್ಪ, ನಿನ್ನ ದೇಹ ಅಂತೂ ಇದ್ದೇ ಇರ್ತದೆ, ನಿನ್ನ ದೇಹದಲ್ಲಿ ವಾಯುದೇವರು ಪ್ರವಿಷ್ಟರಾಗ್ತಾರೆ. ವಾಯುದೇವರು ಪ್ರವಿಷ್ಟರಾದಾಗ ನೀನು ಮಲ್ಕೊಂಡು ಬಿಡ್ತೀಯ. ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಒಂದು ದೇಹ, 2 ಜೀವಗಳು. ಭಾರತೀ ದೇವಿಯ ಒಂದು ದೇಹ, 4 ಜೀವ. ಭಾರತೀ ದೇವಿ ಹಿಡಿದ್ರೆ 5 ಜೀವ. ಭಾರತೀ ದೇವಿ ಕೆಲಸ ಮಾಡಬೇಕಾದಾಗ ಇವರು 4 ಜನ ಮಲಗಿಬಿಟ್ಟಿರ್ತಾರೆ. ದ್ರೌಪದಿ ಶಚೀದೇವಿ ಕೆಲಸ ಮಾಡಬೇಕಾದಾಗ ಅವರೆಲ್ಲ ಮಲಗಿರ್ತಾರೆ. ಹೀಗೆಲ್ಲ ಇರ್ತದೆ ವ್ಯವಸ್ಥೆ. ಅದೆಲ್ಲ ಕ್ಷೀರ ನೀರವತ ಅಂತ ತೋರಿಸ್ತಾರೆ. ಚಿದ್ಯೋಗ ಕ್ಷೀರ ನೀರವತ ಅಂತ ಮುಂದೆ. ಈಗ ಪಿಶಾಚ ನಮ್ಮಲ್ಲಿ ಪ್ರವಿಷ್ಟವಾಗಿರ್ತದೆ. ಪಿಶಾಚ ನಮ್ಮಲ್ಲಿ ಪ್ರವಿಷ್ಟವಾದಾಗ ಪಿಶಾಚ ಕೆಲಸ ಮಾಡ್ತಿರ್ತದೆ, ನಮಗೇನೂ ಗೊತ್ತಿರುವುದಿಲ್ಲ. ನಾವು ಮಲಗಿಬಿಟ್ಟಿರ್ತೇವೆ, ಸುಪ್ತಾವಸ್ಥೆಯಲ್ಲಿ ಇರ್ತೇವೆ ನಾವು. ಇದೆಲ್ಲ ನಿಮಗೆಲ್ಲ ನೋಡಿರ್ತೀರಿ, ಕೇಳಿರ್ತೀರಿ ಅನೇಕ ಬಾರಿ. ಏನೋ ಮೈಯಲ್ಲಿ ಹೊಕ್ಕೊಂಡು ಬಿಟ್ಟಿರ್ತದೆ. ಹೀಗೆಲ್ಲ ಮಾಡಿದ್ನಾ, ಹಾಗೆಲ್ಲ ಮಾಡಿದ್ನಾ ಅಂತ ಕೇಳ್ತೇವೆ. ಅಂದ್ರೆ ಏನು, ನಮಗದು ಎಚ್ಚರ ಇರೋದಿಲ್ಲ ಅಂತ ಆಯ್ತು. ಒಂದು ದೇಹದಲ್ಲಿ 2 ಜೀವ ಪ್ರವೇಶವಾದಾಗ ಯಾವ ಜೀವ ಶಕ್ತಿ ಸಾಮರ್ಥ್ಯ ಇದ್ದಿರ್ತದೋ ಈ ಜೀವ ಮಲಗಿಬಿಡುತ್ತದೆ, ಆ ಜೀವ ಕೆಲಸ ಮಾಡ್ತಿರ್ತದೆ. ಹಾಗೆ ಇಲ್ಲಿಯೂ ಕೂಡ ಮುದ್ಗಲ ಋಷಿಗಳು, ಅವರಲ್ಲಿ ವಾಯುದೇವರು ಪ್ರವಿಷ್ಟವಾದಾಗ ವಾಯುದೇವರು ಪ್ರವಿಷ್ಟರಾಗ್ತಾರೆ. ಹಾಗಾಗಿ ಆ 4 ಜನರನ್ನು ವಾಯುದೇವರು ನೋಡಿಕೊಳ್ತಾರೆ. ನಿನಗೇನು ಸಮಸ್ಯೆ ಇಲ್ಲ, ನಿನಗೆ ಪಾಪ ಬರುವುದಿಲ್ಲ ಅಂದಾಗ ಸಂತೋಷಪಟ್ಟಿದ್ದಾರೆ. ವಿಶಾಪವನ್ನು ಬ್ರಹ್ಮದೇವರು ಕೊಟ್ರಿಪ್ಪ ಅಂತ ಹೇಳಿ ನೋಡ್ರಿ. ಅಪಹತ್ಸತೋಬ್ಜ ಯೋನಿಂ ಶಶಾಪೇನಂ ಚತುರ್ಮುಖ ಭಾರತದ್ಯಾ ಪಂಚದೇವಿರ್ ಗಚ್ಚಮಾಭುನ್ ಭೂತಯೇ ಇತೀರತಸ್ತಂ ತಪಸಾ ತೋಷಯಾಮಾಸ ಮುದ್ಗಲಃ ಶಾಪಾನುಗ್ರಹ ಮಸ್ಯಾಥ ಚಕ್ರೇ ಕಂಚ ಸಮುದ್ಭವಃ ನತ್ವ ವ್ಯಾಸಸಿ ತಾ ದೇವೀಂ ಮರುತಸ್ತ್ವ ತಚ್ಛರೀರಕಃ ಯಾಸತಿ ತ್ವಂ ತದಾ ಮೂರ್ಛೆಗೆ ಬಂದು ಬೀಳ್ತೀಯ ನೀನು. ಯಾವಾಗ ವಾಯುದೇವರು ನಿನ್ನಲ್ಲಿ ಪ್ರವಿಷ್ಟರಾದಾಗ. ವಾಯುದೇವರಿಗೆ ಸಮಸ್ಯೆ ಅಲ್ಲ, ವಾಯುದೇವರ ದೇಹದಲ್ಲಿ ಇರ್ತಾರೆ, ವಾಯುದೇವರೆಲ್ಲ ನೋಡಿಕೊಳ್ಳುತ್ತಾರೆ, ನಿನಗೇನು ಪಾಪ ಬರುವುದಿಲ್ಲ. ನ ಪಾಪಂ ತತಸ್ಥೆ ಸ್ಯಾದ್ ಇತ್ಯುಕ್ತೆ ಚೈನಮಾವಿಶತ ಮರತಃ ಅಥ ಇಂದ್ರಸೇನಾ. ಇಂದ್ರಸೇನೆಯನ್ನು ತಾವು ಸಗೃಹಿತ್ವ ಅಥ ಅಭವದ್ಗೃಹೀ ರೇಮೇಚ ತಯಾ ಸಾರ್ಧಂ ದೀರ್ಘಕಾಲಂ ಜಗತ್ಪ್ರಭು. ಜಗತ್ತಿಗೆ ಗುರುಗಳಾದಂತಹ ವಾಯುದೇವರು ಅನೇಕ ವರ್ಷಗಳ ಕಾಲ ಆ ಇಂದ್ರಸೇನೆ ಜೊತೆಗೆ ಸಂಸಾರ ಮಾಡಿ ಕೊನೆಗೆ ಈ ದೇಹವನ್ನು ಬಿಟ್ಟು ಹೋಗಬೇಕಾದಾಗ ಮುದ್ಗಲರನ್ನ ವಾಯುದೇವರು ಎಬ್ಬಿಸ್ತಾರಂತೆ. ಮುದ್ಗಲ ಋಷಿಗಳೇ ಹೇಳ್ರಿ ಇನ್ನ ನೋಡ್ರಿ. ತಥೋ ಮುದ್ಗಲಂ ಉದ್ಭುತ್ಯ ಯಯೋಚ ಸ್ವಂ ನಿಕೇತನಂ. ಎಬಿಸಿ ಹೋಗ್ತಾರಂದ್ರೆ ಅಷ್ಟು ದಿವಸ ತಾನ ಅವ್ರು ಮಲಿಗೇ ಬಿಟ್ಟಿದ್ರು, ಮೂರ್ಛೆ ಅವಸ್ಥೆಯಲ್ಲಿದ್ದರು. ಹಾಗಾಗಿ ಮುದ್ಗಲರಿಗೆ ಯಾವ ತೊಂದರೆ ಆಗಲಿಲ್ಲ. ಯಾಕೆ? ಬ್ರಹ್ಮದೇವರ ಅನುಗ್ರಹ. ವಾಯುದೇವರು ಮುದ್ಗಲರಲ್ಲಿ ಪ್ರವೇಶ ಮಾಡಿದ್ದಾರೆ. ಹಾಗಾಗಿ ಆ ಎಲ್ಲ ದೇವಿಯರ ಜೊತೆಗೆ ಇದ್ದದ್ದು, ಮದುವೆ ಮಾಡಿಕೊಂಡಿದ್ದು ವಾಯುದೇವರಿಗೆ ಮಾತ್ರ ಸಂಬಂಧ ಆಯಿತು, ಹೊರತು ಉಳಿದ ಈ ಮುದ್ಗಲರಿಗೆ ಸಂಬಂಧ ಆಗಲಿಲ್ಲ. ಹೀಗೆ ತಥೋ ದೇಶಾಂತರಂ ಗತ್ವಾ ತತಶ್ಚಕ್ರೆ. ಆದರೂ ಕೂಡ ಮುದ್ಗಲರು ಆ ವಾಯುದೇವರನ್ನು ಕುರಿತು, ಬ್ರಹ್ಮದೇವರನ್ನು ಕುರಿತು ಪ್ರಾರ್ಥನೆ ಮಾಡಿ ಹೇಳ್ತಾರೆ, ಏನೇ ಆಗಲಿ ಆ ದೇವಿಯರ ಜೊತೆಗೆ ಸಂಗ ಮಾಡುವ ಅಥವಾ ಆ ದೇವಿಯರ ಜೊತೆಗೆ ಇರಬೇಕಂತ ಹೇಳಿ ನನ್ನ ದೇಹವನ್ನಾದರೂ ನೀವು ಅಪೇಕ್ಷೆ ಪಟ್ಟಿರಲ್ಲ, ಅಷ್ಟಾದರೂ ನನಗೆ ಪಾಪ ಬಂದಿರ್ತದೆ. ಹಾಗಾಗಿ ಆ ಪಾಪ ಪರಿಹಾರ ಮಾಡೋದಕ್ಕಾಗಿ ನಾನು ತಪಸ್ಸು ಮಾಡ್ತೇನೆ ಅಂತ ಹೋದರು. ಪಾಪ ಇಲ್ಲೇ ಇಲ್ಲ ಅಂತ ಹೇಳಿದ್ರು, ಆದರೂ ನನ್ನ ಅಧಿಷ್ಠಾನವನ್ನಾದರೂ ನೀವು ಪಡೆದರಲ್ಲ, ಹಾಗಾಗಿ ನಾನು ತಪಸ್ಸು ಮಾಡ್ತೇನೆ.
ಭರ್ತ ಚಕ್ರೆ ಮಹತ್ತಪಃ ತದ್ದೇಹಗಾ ಭಾರತೀತು ಶಂಕರಂ ಕೇಶವಂ ಶಂಕರೇ ಸ್ಥಿತದ ತಪಸಾ ತೋಷಯಾಮಾಸ ತಪಸಾ ಕರ್ಮೈಕಾರ್ಥಂ ಹಿ ಪೂರ್ವವತ್. ರುದ್ರದೇವರನ್ನು ಕುರಿತು ತಪಸ್ಸು ಮಾಡಿದ್ದಕ್ಕೆ ರುದ್ರದೇವರು ಉಮಾದ್ಯ ರೌದ್ರಮೇವ ಅತ್ರ ತಪಶ್ಚಕ್ರುರ್ ಯಥಾಪುರ. ರುದ್ರದೇವರನ್ನು ಕುರಿತು ತಪಸ್ಸು ಮಾಡಿದ್ದಾರೆ. ರುದ್ರದೇವರು ಬಂದು ಪ್ರತ್ಯಕ್ಷೇ ಶಿವೇ ಜಾತೆ. 5 ಜನ ಇದ್ದಾರೆ. ರುದ್ರದೇವರು ಬಂದು ಪ್ರತ್ಯಕ್ಷರಾಗಿದ್ದಾರೆ. ಆಗ ತದ್ದೇಹಸ್ತೆ ಚ ಕೇಶವೇ ಪೃಥಕ್ ಪೃಥಕ್ ಸ್ವಭದ್ರಾಬ್ಧೈ ತಾಃ ಪಂಚಾಪ್ಯೇಕಾ ದೇಹಗಾಃ ಪ್ರಾರ್ಥಯಾಮಾಸುರಭವತ್ ಪಂಚಕೃತ್ವಾ ವಚೋ ಹಿ ತತ್. ಆಗ ತಪಸ್ಸು ಮಾಡಿ ನಮ್ಮ ಗಂಡಂದರು ನಮಗೆ ಸಿಗಬೇಕು ಅಂತಂದಾಗ ರುದ್ರದೇವರು ಹೇಳ್ತಾರೆ, ನಿಮ್ಮ ಗಂಡ ನಿಮಗೆ ಸಿಗ್ತಾನೆ, 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 ನಿಮ್ಮ ಗಂಡ ನಿಮಗೆ ಸಿಗ್ತಾನೆ ಅಂತ 5 ಬಾರಿ ಹೇಳ್ತಾರಂತೆ. ಯಾಕೆ? ಇದ್ದದ್ದು 5 ಜನ, ಇದ್ದದ್ದು 5 ಜನ. ಹಾಗಾಗಿ 5 ಬಾರಿ ಹೇಳ್ತಾರೆ. ಶ್ರೀಮದಾಚಾರ್ಯದನ್ನೆಲ್ಲ ಹೇಳ್ತಾರೆ, ನೋಟ್ ಮಾಡಿ. ಪ್ರಾರ್ಥಯಾಮಾಸುರಭವತ್ ಪಂಚಕೃತ್ವಾ ವಶೋಹಿತತ್. ಶಿವದೇಹ ಸ್ಥಿತೋ ವಿಷ್ಣುರ್ ಭಾರತೆ. ಶಿವದೇವರಲ್ಲಿ, ಆದರೆ ಭಾರತಿಗೆ ಮಾತ್ರ ರುದ್ರದೇವರು ವರ ಕೊಡಲಿಲ್ಲ. ರುದ್ರದೇವರ ಅಂತರ್ಯಾಮಿಯಾದ ಭಗವಂತ ವರ ಕೊಟ್ಟ. ಎಲ್ಲ ಕಡೆಗೂ ತತ್ವ ನಿರ್ಣಯ ಸಮಸ್ಯೆಗಳನ್ನು ಪರಿಹಾರ ಮಾಡುವ ಅದ್ಭುತವಾದ ವಿಚಾರ ಎಲ್ಲ ತಿಳಿಸಿಕೊಡುವಂಥ ಮಹಾನುಭಾವರು ಶ್ರೀಮದಾಚಾರ್ಯರಿಗೆ ಎಷ್ಟು ಬಾರಿ ನಮಸ್ಕಾರ ಮಾಡಿದರೂ ಇದನ್ನೆಲ್ಲ ಅರ್ಥ ಮಾಡಿಕೊಳ್ಳಲಿಕ್ಕೆ ತಳಿಸಿಳಿದು ಹೋಗ್ತದೆ. ಓದಿ ತಿಳಿದುಕೊಳ್ಳಲಿಕ್ಕೆ ಬಹಳ ಸಮಸ್ಯೆ ಇದೆ. ಮತ್ತೊಮ್ಮೆ ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ಎಲ್ಲ ಬಹಳ ಜನ ಕಮ್ಮಿ ಇದ್ದೀರಿ ಇವತ್ತು. ಇರಲಿ. ಶಿವದೇಹಸ್ಥಿತೋ ವಿಷ್ಣು ಭಾರತೇ ಚ ದದೋ ಪತಿಂ. ಭಾರತಿಗೆ ಪತಿ, ನಿನ್ನ ಗಂಡ ನಿನಗೆ ಸಿಗಲಿ ಅಂತ ವರ ಕೊಟ್ಟದ್ದು ರುದ್ರದೇವರಲ್ಲ, ರುದ್ರಾಂತರ್ಯಾಮಿ ಶಿವದೇಹಸ್ಥಿತ. ಅನ್ಯಾಸಾಂ ಶಿವ. ಇನ್ನು ಉಳಿದ 4 ಮಂದಿಗೆ ರುದ್ರದೇವರೇ ವರ ಕೊಟ್ಟರು. ಅನ್ಯಾಸಾಂ ಶಿವ ವಾಥ ಪ್ರದದೌ ಚತುರಃ ಪತೀನ್ ದೇವ್ಯ ಚತುಸ್ರಸ್ತು ತದಾ ದತ್ತಮಾತ್ರೇ ವರೋಮುನಾ ದೇವಾನಾಂ ಅವತಾರಾರ್ಥಂ ಪಂಚದೇವ್ಯ ಸ್ಮೈ. ಹಾಗಾಗಿ ಆಗ ಚಿದ್ಯೋಗಾತ್ ನೀರ ಕ್ಷೀರವತ್. ನೀರ ಯಾವುದು ಅಂದರೆ ನೀರು ಯಾವುದು, ಹಾಲು ಯಾವುದು ಅಂತ ವಿಭಾಗ ಮಾಡಲಿಕ್ಕೆ ಬರೋದಿಲ್ಲ. ಹಾಗೆ ಇದೇ ಅವಸ್ಥೆ. ಒಂದು ದೇಹದಲ್ಲಿ 5 ಜನ ಸ್ತ್ರೀಯರು. ತಾಶ್ರುತ್ವಾ ಸ್ವಪದಿಂ ದೇವಿಂ ನ ಚಿರಾತ್ ಪ್ರಾಪ್ಸ್ಯಸಿ ಇತಿ ಚ ವಿಷ್ಣುಕ್ತಂ ಶಂಕರೋಕ್ತಂ ಚ ಚತ್ವಾರ ಪತಯ ಪೃಥಕ್. ಆಗ ಇವರೆಲ್ಲ ಅಳತಾ ಕೂತಿದ್ದಾರಂತೆ. ಏನಂತ ಅಳತಾ ಕೂತಿದ್ದಾರೆ? ಅಲ್ಲ, ನಾವು ನಮ್ಮ ಗಂಡಂದ್ರು ಸಿಗಬೇಕು ಅಂತ ಹೇಳಿದರೆ 5 ಬಾರಿ ನಿನಗೆ ನಿನ್ನ ಗಂಡ ಸಿಗ್ತಾನೆ, ನಿನ್ನ ಗಂಡ ನಿನಗೆ ಸಿಗ್ತಾನೆ ಅಂದರೆ 5 ಗಂಡಂದ್ರು ಸಿಗ್ತಾರ ನನಗೆ ಹಾಗಾದರೆ ಅಂತ ಹೇಳಿ ತಾವು ಅಳತಾ ಕೂತರಂತೆ. ರುದುಧು ಏಕದೇಹಸ್ಥಾಹ ಏವಾಹಂ ಇತಿ ಸ್ಥಿತ. ಆಗ ಹೀಗ್ಯಾಕೆ ಏನಾಯಿತು ಅಂತ ಪ್ರಶ್ನೆ ಮಾಡಿದರೆ, ತತ್ರ ಅಭ್ಯಗಾನ್ ಮಹೇಂದ್ರೋಥ. ಇಂದ್ರ ವಟುರೂಪವನ್ನು ತಾಳಿಕೊಂಡು, ಸಣ್ಣ ವಟುರೂಪ, ಬ್ರಾಹ್ಮಣ ವಟುರೂಪವನ್ನು ತಾಳಿಕೊಂಡು ಬಂದು, ಯಾಕೆ ಅಳ್ತಾ ಇದ್ದಿ? ಇಲ್ಲ, ಹೀಗೆ ನನಗೆ ರುದ್ರದೇವರು ವರ ಕೊಟ್ಟಿದ್ದಾರೆ ಅಂತ ಹೇಳಿ ಶಚೀದೇವಿ ಮತ್ತು ವಟುರೂಪಿಯಲ್ಲಿ ಇದ್ದಂತಹ ಇಂದ್ರನಿಗೆ ಹೇಳಿದಾಗ, ಆಗ ವಟುರೂಪದಲ್ಲಿ ಇದ್ದಂತಹ ಇಂದ್ರದೇವರು ಕೇಳಿ ಶಂಕರಂ ದರ್ಶಯಿತ್ವಾಚ ಪಂಚಭದ್ರತ್ವಮೇವ ಚ. ಆಗ ರುದ್ರದೇವರನ್ನ ಕುರಿತು ತಾವು ವಿರೋಧ ಮಾಡುವ ಸಾಹಸವನ್ನು ಮಾಡ್ತಾರೆ ಇಂದ್ರದೇವರು. ಹೀಗ್ಯಾಕೆ ವರ ಕೊಟ್ರಿ ನೀವು? ಕೇಳಿದ್ದು 1 ವರ, 5 ಗಂಡಂದರು ಕೊಡುವಂಥ ವರ ಯಾಕೆ ಕೊಟ್ರಿ ನೀವು? ಆಜಾನಂ ಚಕ್ರಾಹೋಚ್ಚೆ ಕಿಮೇತದ್ ಭುವನತ್ರಯೇ ಮತ್ಪಾಲಿತೆ ಯೋಷಿತಂತ್ವಂ ವೃಥಾ ಶಪ್ಸಿ ದುರ್ಮತೆ. ಯಾಕೆ ನೀವು ಶಾಪ ಕೊಟ್ರಿ? ಅಸ್ಯಾಶ್ಚ ಭರ್ತಾ ಭವಸಿ ತ್ವಾಮೇವ ವರಯಿಷ್ಯತಿ ಅಂತಂದಾಗ ರುದ್ರದೇವರು ಇಂದ್ರ ಹೀಗಂದದ್ದನ್ನು ನೋಡಿ, ನೀನೂ ಕೂಡ ಈ ಅವಸ್ಥೆಯನ್ನು ಪಡುವಂತೆ ಆಗ್ತದೆ ನೋಡು, ಖಬರ್ದಾರ್. ಇಲ್ಲಿ ತಳಗೆ ದೊಡ್ಡ ಬೆಟ್ಟ ಇದೆ. ಆ ಬೆಟ್ಟದ ಬುಡಕ್ಕೆ ಎಲ್ಲ ನಿನ್ನಂತೆ ಅಪರಾಧ ಮಾಡಿದಂತಹ ಎಲ್ಲರನ್ನೂ ತಳಗೆ ಹಾಕಿಬಿಟ್ಟಿದ್ದೇನೆ ನಾನು. ನೀನು ಆ ಅವಸ್ಥೆ ಪಡ್ತಿ. ತಳಗೆ ಏನು ಮಾಡ್ತಿರ್ತಾರೆ ಅಂದರೆ ಮೀಟಿಂಗ್ ಮಾಡ್ತಿರ್ತಾರೆ. ಭೀಮಸೇನ್ ದೇವರು, ಅರ್ಜುನ ಅಂದರೆ ಇಂದ್ರ, ನಕುಲ ಸಹದೇವರು ಇವರೆಲ್ಲ ಕೂತು ಭೂಮಿಯಲ್ಲಿ ಹೇಗೆ ಉದ್ಧಾರ ಮಾಡಬೇಕು ಏನು ಅಂತನ್ನೋದೆಲ್ಲ ಮೀಟಿಂಗ್ ಮಾಡ್ತಿರ್ತಾರೆ. ತಮ್ಮಷ್ಟು ತಾವು ಸುಮ್ಮನೆ ಕೂತಿರ್ತಾರೆ. ರುದ್ರದೇವರು ನಾನೇ ಶಾಪ ಕೊಟ್ಟು ಅವ್ರನ್ನ ತಳಗೆ ಹಾಕಿದ್ದೇನೆ ಅಂತನೋ ಟಿವಿಯಿಂದ ಹೇಳ್ತಾರೆ. ಇದ್ದದ್ದು ಬೇರೆ ಪ್ರಸಂಗ.
ಇಂದ್ರನು ಬಂದು ಹೀಗೆ ಮಾತನಾಡಿದಾಗ ಇಂದ್ರನನ್ನು ಹೇಳುವ ರೀತಿ ಏನು ಅಂತಂದರೆ, ತಾನು ಮಾಡದೇ ಇದ್ದರೂ ನಾನು ಮಾಡಿ ನನ್ನಿಂದ ಅವರು ಭೂಮಿ ಮೇಲೆ ಅಲ್ಲಿ ಬೆಟ್ಟದ ಬುಡಕ್ಕೆ ಕೂತಿದ್ದಾರೆ, ಹಾಗೆ ನಿನಗೂ ಆಗ್ತದೆ. ಬ್ರಹ್ಮದೇವರಿರ್ತಾರೆ, ಎಲ್ಲ ಮಹಾನುಭಾವರು ಇರ್ತಾರೆ, ಅದನ್ನು ನೋಡಿ ಹಾಗೆ ಹೇಳಿಬಿಡ್ತಾರೆ. ಆಗ ಬ್ರಹ್ಮದೇವರು ರುದ್ರದೇವರಿಗೆ ಶಾಪ ಕೊಡ್ತಾರೆ. ಏನೇನೋ ಪ್ರಸಂಗ ಶಾಪ ಕೊಡ್ತಾರೆ. ನೀನು ನಾನು ಕೊಟ್ಟಂತಹ ಶಾಪಕ್ಕೆ ವಿರುದ್ಧವಾದ ವರವನ್ನು ಕೊಟ್ಟಿದ್ದಿ. ಆ ವರ ನಿನಗೆ ಸತ್ಯವಾಗುವುದು ಬೇಡ. ಅಂದ್ರೆ ಏನರ್ಥ? ನಿನ್ನ ಹೆಂಡತಿ ನಿನಗೆ ಸಿಗುವುದು ಬೇಡ. ಯಾಕೆ? ಉಮಾದೇವಿ ಅಂದರೆ ಯಾರು? ಪಾರ್ವತಿ ಯಾರು? ರುದ್ರನ ಹೆಂಡತಿ. ತನ್ನ ಹೆಂಡತಿಗೂ ಅಂದ್ರೆ ಏನಾಯ್ತು? ನಿಮ್ಮ ಗಂಡಂದ್ರು ನಿಮ್ಗೆ ಸಿಗಲಿ ಅಂತಂದ್ರೆ ಅರ್ಥ. ಈಗ ಶಚಿದೇವಿ ಇದ್ದಾಳೆ, ಶಚಿದೇವಿಗೆ ಗಂಡ ಯಾರು? ಇಂದ್ರ. ಇಂದ್ರ ನಿನಗೆ ಸಿಗಲಿ, ಶಚಿದೇವಿಗೆ ಸಿಗ್ತಾರೆ. ಇನ್ನು ನಕುಲ ಸಹದೇವರಿಗೆ ಉಷಾದೇವಿ, ಅವಳು ಸಿಗಲಿ. ಹಾಗೆ ತನಗೆ ಹೆಂಡತಿ ಯಾರು? ಪಾರ್ವತಿ. ಉಮಾ ನಿನಗೆ ನಾನೇ ಗಂಡ, ನಾನೇ ಸಿಗ್ತೇನೆ ಅಂತ ಹೇಳಿ ವಿರುದ್ಧವಾಗಿ ವರವನ್ನು ಕೊಟ್ಟಂತೆ ಆಯಿತೋ ಇಲ್ಲೋ? ಹಾಗಾಗಿ ಸುಮ್ಮನೆ ನೀನು ನನ್ನ ಶಾಪಕ್ಕೆ ವಿರುದ್ಧವಾದ ವರವನ್ನು ನೀನು ಕೊಟ್ಟಿದ್ದಿ. ಹಾಗಾಗಿ ಮತ್ತು ಅಷ್ಟೇ ಅಲ್ಲದೇನೆ ಈ ಸುಳ್ಳು ಮಾತನಾಡಿದ್ದಿ ಇಂದ್ರನ ಜೊತೆಗೆ. ನೀನು ನನಗೆ ಶಾಪ ಕೊಟ್ಟು ಈ ಎಲ್ಲ ದೇವತೆಗಳನ್ನ ಬೆಟ್ಟದ ಬುಡಕ್ಕೆ ಹಾಕಿದ್ದೀಯಾ ಅಂತ ಹೇಳಿ ನೀನು ಕೊಟ್ಟ ವರ ನಿನಗೆ ಫಲವಾಗುವುದು ಬೇಡ. ಹಾಗಾಗಿ ಅಶ್ವತ್ಥಾಮಾಚಾರ್ಯರು ಆ ಜೀವನ ಪರ್ಯಂತ ಬ್ರಹ್ಮಚಾರಿಯಾಗಿ ಉಳಿದ್ರು. ಆ 4 ದೇವಿಯರಲ್ಲಿ ಒಬ್ಬಳು ದೇವಿ ಪಾರ್ವತಿ, ಉಮಾ. ಆ ಉಮಾಗೆ ಗಂಡನಾಗಿ ಅಶ್ವತ್ಥಾಮಾಚಾರ್ಯ ಸಿಗಲೇ ಇಲ್ಲ ಕೊನೆಯವರೆಗೆ. ಅಷ್ಟೇ ಅಲ್ಲದೇನೆ ನೀನು ಯಾರ ಜೊತೆಗೆ ಈ ಮಾತನ್ನು ಹೇಳಿಯೋ, ಇಂದ್ರನ ಜೊತೆಗೆ, ವಟುರೂಪಿಯಾದ ಇಂದ್ರನಿಗೆ ನಿನಗೆ ಸಮಸ್ಯೆ ಆದಾಗ ಅವನಿಗೆ ಏನಾದರೂ ವ್ಯವಸ್ಥೆ ಮಾಡಬೇಕಾಗಿತ್ತು. ನೀನು ಹೇಳಿದ್ದೇನು ಹೇಳಿದ್ದಿ? ಈ ಬೆಟ್ಟದಲ್ಲಿ ನನ್ನ ಕೋಪಕ್ಕೆ ಒಳಗಾಗಿ ಇಲ್ಲಿ ಬಿದ್ದಿದ್ದಾರೆ, ಹಾಗೆ ನೀನು ನನ್ನ ಕೋಪಕ್ಕೆ ಒಳಗಾದರೆ ತಳಗಿ ಬೀಳುತ್ತೀಯಂತೆ ಇಂದ್ರನ ಜೊತೆಗೆ ಸುಳ್ಳು ಹೇಳಿದ್ದಕ್ಕೆ ಆ ಸಣ್ಣವನಾದ ಇಂದ್ರನಿಂದ ನೀನು ಯುದ್ಧದಲ್ಲಿ ಪರಾಭವನಾಗುವಂತೆ ಆಗ. ಹಾಗಾಗಿ ಅಶ್ವತ್ಥಾಮಾಚಾರ್ಯರು ಅರ್ಜುನನ ಮುಂದೆ ನಿಂದಲಿಕ್ಕಾಗಲಿಲ್ಲ. ಬಹಳ ಕಠಿಣ ಇದೆ, ಬಹಳ ಸಮಸ್ಯೆ ಇದೆ. ಅದನ್ನೆಲ್ಲ ಶ್ರೀಮದಾಚಾರ್ಯರು ಅತ್ಯಂತ ನಿಷ್ಕೃಷ್ಟವಾಗಿ ಜೋಡಿಸಿದ್ದಾರೆ. ಸಮಯ ಸ್ವಲ್ಪ ಕಮ್ಮಿ ಇದ್ದದ್ದಕ್ಕಾಗಿ ನಾನು ಅಷ್ಟರೊಳಗೆ ಅದನ್ನೆಲ್ಲ ಸೇರ್ಪಡಿಸಿ ಹೇಳ್ತಾ ಇದ್ದೇನೆ. ಮತ್ತೊಮ್ಮೆ ಇದನ್ನು ನಾಳೆ ಹೇಳ್ತೇನೆ. ಅವಶ್ಯವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ರಿ. ಇದನ್ನೆಲ್ಲ ತಿಳಿದುಕೊಳ್ಳಲಿಕ್ಕೆ ಬಹಳ ಸಮಸ್ಯೆ ಇದೆ. ಅದಕ್ಕೆ ಸರಿಯಾಗಿ ನಾವು ಇದನ್ನು ಅರ್ಥ ಮಾಡಿಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಭಾಗವನ್ನು ಮುಗಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.